ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಧೂಮ್ರವರ್ಣಾಯ ವಿದ್ಮಹಿ ಅಭಿಮಾನಾಂತ ಚ ಧೀಮಹಿ ತನ್ನೋ ದಂತಿ ಪ್ರಚೋದಯಾತಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬನ್ನಿ 2026 ಏಪ್ರಿಲ್ ತಿಂಗಳ ಮೇಷರಾಶಿಯವರ ಭವಿಷ್ಯವನ್ನು ತಿಳಿಯೋಣ. ಅದಕ್ಕೂ ಮೊದಲು ಇದು ಕೇವಲ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತದೆ ಹೊರತು ಯಾರಿಗೂ ಸಹ ವೈಯಕ್ತಿಕವಾದಂತಹ ಭವಿಷ್ಯವಾಗಿರುವುದಿಲ್ಲ. ಮೇಷರಾಶಿಯವರ ಭವಿಷ್ಯ ಹೇಗಿದೆ? ಈ ಏಪ್ರಿಲ್ ತಿಂಗಳು ಪ್ರಮುಖ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ನೋಡಿ, ಗ್ರಹಗಳ ಸ್ಥಿತಿಯನ್ನು ಮೊದಲು ನಾವು ತಿಳಿಯೋಣ. ಮೇಷರಾಶಿಯವರಿಗೆ ಸೂರ್ಯ ಏಪ್ರಿಲ್ 14ರಂದು ಸೂರ್ಯನು ನಿಮ್ಮದೇ ರಾಶಿಯಾದಂಥ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅದು ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ಇದು ನಿಮಗೆ ಆತ್ಮವಿಶ್ವಾಸ ಮತ್ತು ಹೊಸ ಚೈತನ್ಯ ನೀಡುತ್ತದೆ. ಮಂಗಳ ಗ್ರಹ ಏಪ್ರಿಲ್ 2ರಂದು ಮೀನರಾಶಿಗೆ ಪ್ರವೇಶಿಸುತ್ತಾರೆ. ಶನಿಯೊಂದಿಗೆ ಮಂಗಳ ಸಂಯೋಗವು ಉಂಟಾಗುವುದರಿಂದ ನಿಮಗೆ ಸ್ವಲ್ಪ ಖರ್ಚು ಮತ್ತು ಕೋಪ ಬರಬಹುದು. ಮೇಲೆ ನಿಯಂತ್ರಣವಿರಲಿ. ಶುಕ್ರ ಆರಂಭದಲ್ಲಿ ಶುಕ್ರನು ಮೇಷರಾಶಿಯಲ್ಲಿದ್ದು ದಾಂಪತ್ಯ ಮತ್ತು ಸುಖ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ನಂತರ 19ರಂದು ವೃಷಭ ರಾಶಿಗೆ ಹೋಗುತ್ತಾರೆ. ಶನಿ ಗ್ರಹವು ಮೀನರಾಶಿ 12ನೇ ಮನೆ ನಿಮ್ಮ ಮನೆಯಿಂದ ಇರೋದರಿಂದ ನಿಮಗೆ ಏಳಿನ ಆಟಿ ಶನಿಯು 7.5 ಮೊದಲ ಹಂತ ಚಾಲ್ತಿಯಲ್ಲಿದೆ. ನೋಡಿ ವೀಕ್ಷಕರೇ, ಶನಿಯು ಒಬ್ಬ ದುಷ್ಟಗ್ರಹ ಎಂದು ಬಿಂಬಿಸಲಾಗುತ್ತದೆ. ಆದರೆ ನಿಜವಾಗಿಯೂ ಶನಿಯು ನಮಗೆ ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳಲು ಬೇಕಾದ ಎಲ್ಲ ರೀತಿಯಾದಂತಹ ಏಳು ಬೀಳುಗಳನ್ನು ಕಲಿಸಿ ಒಳ್ಳೆಯ ಉತ್ತಮ ಪಾಠವನ್ನು ಸಹ ಕಲಿಸುತ್ತಾನೆ. ಇದರಿಂದ ನಮ್ಮ ಜೀವನ ಮತ್ತಷ್ಟು ಉತ್ತಮಗೊಳ್ಳುತ್ತದೆ. ಗುರುಗ್ರಹವು 3ನೇ ಮನೆಯಲ್ಲಿದ್ದು ಜೂನ್ನಲ್ಲಿ ಸ್ಥಾನಪಲ್ಲಟವಾಗುವುದರಿಂದ ನಿಮ್ಮ ಸಾಹಸ ಮನೋಭಾವಕ್ಕೆ ಸಾಥ್ ನೀಡುತ್ತಾರೆ. ಬನ್ನಿ, ಮಾಸಿಕ ಮಾಸದಲ್ಲಿ ಈಗ ವೃತ್ತಿ ಮತ್ತು ಉದ್ಯೋಗ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಉತ್ತಮ ಪ್ರಗತಿಯನ್ನು ನೀವು ಕಾಣ್ತೀರಾ. ಸೂರ್ಯನ ಸಂಚಾರದಿಂದ ಸರ್ಕಾರಿ ಕೆಲಸಗಳಿರ್ತಕ್ಕಂಥವ್ರಿಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ. ಆದರೆ ಶನಿ ಮಂಗಳನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಶತ್ರುಗಳ ಬಗ್ಗೆ ಎಚ್ಚರ ಇರಲಿ. ಸಹೋದ್ಯೋಗಿಗಳನ್ನು ವಾದ ಮಾಡೋಕ್ಕೋಗಬೇಡಿ. ಆರ್ಥಿಕ ಸ್ಥಿತಿ ಹೇಗಿದೆ? ಆದಾಯವು ಸ್ಥಿರವಾಗಿರುತ್ತೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಆರೋಗ್ಯಕ್ಕೆ ಅಥವಾ ಪ್ರಯಾಣಕ್ಕಾಗಿ ಹಣ ವ್ಯಯ ಸಾಧ್ಯತೆ ಇದೆ. ಹೂಡಿಕೆ ಮಾಡುವವರು ಮೊದಲು ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಸೂಚನೆಗಳಿರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಶುಕ್ರನ ಪ್ರಭಾವದಿಂದ ಅವು ಬೇಗನೆ ಬಗೆಹರಿದು ಅವಿವಾಹಿತರಿಗೆ ವಿವಾಹ ಕೂಡಿ ಬರುವ ಸಾಧ್ಯತೆ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿದ್ದು ಉಷ್ಣ ಸಂಬಂಧಿ ಸಮಸ್ಯೆಗಳು, ಕಾಲು ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ಒತ್ತಡದಿಂದ ಮಾನಸಿಕ ಆತಂಕ ಕಾಡಬಹುದು. ಧ್ಯಾನ ಮಾಡುವುದು ಅತ್ಯುತ್ತಮವಾದಂತಹ ಸಲಹೆ. ಶುಭ ಸೂಚನೆಗಳು ಮತ್ತು ಪರಿಹಾರಗಳನ್ನು ನಾವು ತಿಳಿಯೋದಾದರೆ, ಶುಭ ದಿನಗಳು 5, 14, 15, 23, 24. ಜಾಗರೂಕತೆಯ ದಿನಗಳು 11, 12, 20. ಪ್ರತಿದಿನ ನೀವು ರೆಮಿಡೀಸ್ ಬಂದಾಗ ಸೂರ್ಯದೇವರಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ, ಶನಿವಾರದಂದು ಹನುಮಂತನಿಗೆ ದೀಪವನ್ನು ಹಚ್ಚತಕ್ಕದ್ದು, ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಅಥವಾ ಕೇಳುವಂಥದ್ದು ಸಹ ಮಾಡಬಹುದು. ಹಾಗೂ ಶಿವನಿಗೆ ಜಲಾಭಿಷೇಕ ಮಾಡಿ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ನಿಮಗೆ ಶುಭವಾಗುತ್ತೆ. ಶುಭ ದಿನಗಳು 3, 9, 14, 18, 27. ಅಶುಭ ದಿನಗಳು 6, 12, 21. ಒಟ್ಟಾರೆಯಾಗಿ ನಿಮಗೆ ಏಪ್ರಿಲ್ ತಿಂಗಳು ನಿಮಗೆ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಕೊಡ್ತಕ್ಕಂಥ ತಿಂಗಳು. ಸಹನೆ ಮತ್ತು ತಾಳ್ಮೆ ಇದ್ದರೆ ಹೆಚ್ಚು ಲಾಭ ಪಡಿಬಹುದು. ಸ್ನೇಹಿತರೆ, ಇದು ಕೇವಲ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ವೈಯಕ್ತಿಕವಾದಂತಹ ಭವಿಷ್ಯವಲ್ಲ. ಇದಕ್ಕೂ ಮೀರಿದಂಥದ್ದು ಕೇವಲ ಭವಿಷ್ಯವನ್ನು ನಂಬಿಕೊಂಡು ನಾವು ಕೂತ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಸಕ್ಸಸ್ ಜೀವನದಲ್ಲಿ ಸಿಗಲ್ಲ.
ದೃಢ ನಂಬಿಕೆ, ಆತ್ಮವಿಶ್ವಾಸ, ನಮ್ಮ ಗುರಿಯತ್ತ ನಾವು ಕೆಲಸವನ್ನು ಮಾಡಿದರೆ ಆದರೆ ಆ ದೇವರು ಕೂಡ ನಮಗೆ ಸಹಾಯ ಮಾಡುತ್ತಾನೆ. ಎಷ್ಟೇ ಗ್ರಹಗತಿಗಳು ವಿರುದ್ಧವಾಗಿದ್ದರೂ ಸಹ ಕಷ್ಟಪಟ್ಟು ನಾವು ಮಾಡಿದಂತಹ ಕೆಲಸಕ್ಕೆ ದೇವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಲ್ಲಿ ಉತ್ತಮವಾದಂತಹ ಭವಿಷ್ಯ ನಮಗೆ ಸಿಗುತ್ತೆ. ಅದರ ಜೊತೆಗೆ ದೈವ ಬಲ ಇರಬೇಕಾಗುತ್ತೆ. ಹಾಗೂ ಮೇಷರಾಶಿಯವರಿಗೆ ಕುಜ ಅಧಿಪತಿ. ಕುಜನಿಗೆ ಗುರು ಯಾರು ಎಂದರೆ ಸ್ಕಂದ ಅಂತ ಹೇಳಲಾಗುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ. ಈ ಒಂದು ಮಂತ್ರವನ್ನು ದಿನಕ್ಕೆ ನೀವು 11 ಬಾರಿ 21 ಬಾರಿ ಹೇಳಬೇಕು. ಓಂ ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಈ ಮಂತ್ರವನ್ನು 21 ಬಾರಿ ಹೇಳಿ ದಿನವೂ ನೀವು ಕೇಳುವುದರಿಂದ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಕೇಳುವುದರಿಂದ ಕುಜನ ಒಂದು ಶಾಂತಿಯಾಗುತ್ತೆ. ಅದರಿಂದ ಬರುವಂತಹದ್ದು ಸಹ ಕಡಿಮೆಯಾಗುತ್ತೆ. ಹಾಗೆ ಮೊದಲೇ ಹೇಳಿದಾಗೆ ಹನುಮಾನ್ ಚಾಲೀಸವನ್ನು ಕೇಳತಕ್ಕದ್ದು, ಶಿವಲಿಂಗ ಜಲಾಭಿಷೇಕವನ್ನು ಮಾಡಿ ನಿಮಗೆ ಶುಭವಾಗುತ್ತದೆ. ಮೇಷರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆ ತಾಯಿ ಜಗನ್ಮಾತೆ ದುರ್ಗಾದೇವಿ ಹತ್ರ ಕೇಳಿಕೊಳ್ಳುತ್ತಾ ಏಪ್ರಿಲ್ ತಿಂಗಳ ಮೇಷರಾಶಿ ಭವಿಷ್ಯವನ್ನು ಮುಕ್ತಾಯಗೊಳಿಸುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.